ಹಲೋ ಗೈಸ್, ವೆಲ್ಕಮ್ ಟು ಮಿಸ್ಟರ್ 23 ಬ್ರೋ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒ ಟಿ ಪಿನ ತೊಗೊಂಡು ಅಪ್ಲಿಕೇಶನಲ್ಲಿ ಹೆಂಗೆ ಲಾಗಿನ್ ಆಗೋದು ಮತ್ತು ಅದರಿಂದ ಹೆಂಗೆ ಅಮೌಂಟ್ ಗಳಿಸೋದು, ಒ ಟಿ ಪಿ ಬೈಪಾಸ್ ಮಾಡಿ ಹೆಂಗೆ ಅಮೌಂಟ್ ಗಳಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಾನು ಕಮೆಂಟಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮಲ್ಲಿ ಬಾಟ್ ಲಿಂಕ್ ಇರುತ್ತೆ, ಬಂದು ಬಾಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಈ ಥರ ಬರುತ್ತೆ. ಸ್ಟಾರ್ಟ್ ಮಾಡ್ತಿದ್ರೆ ಈ ಥರ ಬರುತ್ತೆ. ಸ್ಟಾರ್ಟ್ ಮಾಡ್ತಿದ್ರು ಜಾಯಿನ್ ಟೆಲಿಗ್ರಾಮ್ ಅಂತ ಕೇಳುತ್ತೆ. ಜಾಯಿನ್ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬರ್ತಿದ್ರೆ ಈ ಥರ ಬರುತ್ತೆ. ನೀವು ರೆಫರ್ ಕೋಡ್ ಇದ್ದರೆ ನಿಮ್ಮ ಫ್ರೆಂಡ್ ಯಾರು ರೆಫರ್ ಮಾಡಿದರೆ ರೆಫರ್ ಕೋಡ್ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ಬಿಟ್ಟು ಇದು ಮಾಡಿ. ನಮ್ಮ ಬಾಟಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಸರ್ವಿಸ್ ಇದೆ, ಬೈ ಇಮೇಲ್ ಇದೆ, ಬ್ಯಾಲೆನ್ಸ್ ಇದೆ, ರೀಚಾರ್ಜ್ ಆಪ್ಷನ್ ಇದೆ, ಎ ಪಿ ಸರ್ವಿಸ್ ಇದೆ, ರೀಚಾರ್ಜ್ ಇದೆ, ಎಲ್ಲ ಇದೆ. ಒಂದೊಂದೇ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ. ಎ ಪಿ ಸರ್ವಿಸು ಯಾರು ಒ ಟಿ ಪಿ ವೆಬ್ಸೈಟ್ ಕ್ರಿಯೇಟ್ ಮಾಡೋರು ಇವೇ ನನ್ನ ವೆಬ್ಸೈಟ್ನ ಬಾಟ್ನ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಮತ್ತು ಯಾರಿಗಾರು ಇದೇ ಥರ ಬಾಟ್ ಕ್ರಿಯೇಟ್ ಮಾಡಬೇಕಂತ ಇದ್ದರೆ ಡಿ ಎಮ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ. ಮೇಲ್ಗಡೆ ಸರ್ವಿಸ್ ಅಂತಿದೆ, ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಥರ ಎಲ್ಲ ಥರದ ಅಪ್ಲಿಕೇಶನ್ನು ಶೋ ಅಪ್ ಆಗುತ್ತೆ. ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ಬೇಕೋ ಇದು ಮಾಡ್ಕೊಳ್ಳಿ. ನಾನು ರಮ್ಮಿ ಅಂತ ಸರ್ಚ್ ಮಾಡ್ತೀನಿ. ರಮ್ಮಿ ಯಾವ್ಯಾವ ಅಪ್ಲಿಕೇಶನ್ ಇದ್ದಾವೆ ಎಲ್ಲನೂ ಇಲ್ಲಿ ಶೋ ಅಪ್ ಆಗ್ತಿದೆ ನೋಡಿ. ನಿಮಗೆ ಯಾವ ಅಪ್ಲಿಕೇಶನ್ದು ರಮ್ಮಿದು ಬೇಕಿರೋ ರಮ್ಮಿ ತೊಗೊಳ್ಳಿ, ಯಾವ್ದ್ರದ್ದು ಬೇಕಿರುತ್ತೋ ಒ ಟಿ ಪಿ ಅಂತ ತೊಗೊಳ್ಳಿ. ಇವಾಗ ಅಜಿಯೋ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಅಜಿಯೋ ಅಂತ ಸರ್ಚ್ ಮಾಡಿ ಅಜಿಯೋ ಅಪ್ಲಿಕೇಶನ್ದು ಬಂತು. ₹5 ಇದೆ ಒಂದು ಒ ಟಿ ಪಿ ಪ್ರೈಸು. ಇವಾಗ ನೀವು ಒ ಟಿ ಪಿ ತೊಗೊಳಕ್ಕಿಂತ ಮುಂಚೆ ಅಪ್ಲಿಕೇಶನ್ ಬಾಟಲ್ಲಿ ರೀಚಾರ್ಜ್ ಮಾಡಬೇಕಾಗುತ್ತೆ. ರೀಚಾರ್ಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅದು ರೀಚಾರ್ಜ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಭಾರತ್ ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಭಾರತ್ ಪೇ ಮೇಲೆ ಕ್ಲಿಕ್ ಮಾಡ್ತಿದ್ದು ಏನಂದರೆ ಈ ಥರ ಬರುತ್ತೆ. ಕ್ಯೂ ಆರ್ ಕೋಡ್ ಅಂತ ಬರುತ್ತೆ ನೋಡಿ. ಕ್ಯೂ ಆರ್ ಕೋಡ್ ಅಂತ ಬಂದಮೇಲೆ ಆ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ಕ್ಯೂ ಆರ್ ಕೋಡ್ನ ಸ್ಕ್ರೀನ್ಶಾಟ್ ತೊಗೊಬಿಟ್ಟು ನಿಮ್ಮ ಫೋನ್ಪೇ ಅಪ್ಲಿಕೇಶನ್ನಲ್ಲಿ ಹೋಗ್ಬಿಟ್ಟು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಕ್ಯೂ ಆರ್ ಕೋಡನ್ನ ನಿಮಗೆ ಅದರಿಂದ ಪಿಕ್ ಮಾಡ್ತಿದ್ದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಆಗುತ್ತೆ. ನಿಮ್ಮ ಅಮೌಂಟ್ ಎಷ್ಟು ರೀಚಾರ್ಜ್ ಮಾಡಬೇಕಂತ ಇರುತ್ತೋ ಬಾಟಲ್ಲಿ, ನೀವು ಅಷ್ಟು ರೂಪಾಯಿನ ರೀಚಾರ್ಜ್ ಮಾಡಿಬಿಟ್ಟು ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ವ್ಯೂ ಡೀಟೇಲ್ಸ್ ಅಂತ ಇರುತ್ತಲ್ಲ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಲೋಡಿಂಗ್ ತಮ್ಮುತ್ತೆ. ಅಲ್ಲಿ ಕೆಳಗಡೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, UTR ನಂಬರ್ ಅಂತ ಇದೆ. ಅದನ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಬಿಟ್ಟು ಬಾಟಲ್ಲಿ ವಾಪಸ್ ಬರಬೇಕಾಗತ್ತೆ. ಅಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ಲ, ಆ ನಂಬರ್ನ ಪೇಸ್ಟ್ ಮಾಡಬೇಕಾಗತ್ತೆ. ನೀವು ಪೇಸ್ಟ್ ಮಾಡಿ ಕಳಿಸಿ. ಆವಾಗ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಪೇಮೆಂಟ್ ಆ್ಯಡ್ ಆಗುತ್ತೆ. ಅಲ್ಲಿ ನೋಡಿ ಕಂಗ್ರ್ಯಾಚುಲೇಷನ್ ಯುವರ್ ಪೇಮೆಂಟ್ ₹20 ಅಂತ ಬಂತು. ಮಾರ್ಕ್ ಮಾಡಿ ತೋರಿಸಿದ್ನಲ್ಲ, ಬಂತು. ನೆಕ್ಸ್ಟು ಇವಾಗ ಏನು ಮಾಡಬೇಕು, ನಿಮಗೆ ಒ ಟಿ ಪಿನ ಬೈ ಮಾಡಬೇಕಾಗುತ್ತೆ. ಅಲ್ಲಿ ಸರ್ವಿಸ್ ಅಂತ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇವಾಗ ಬ್ಯಾಲೆನ್ಸ್ ಚೆಕ್ ಮಾಡೋಣ. ಫಸ್ಟು ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗಿನ ₹20 ಆ್ಯಡ್ ಮಾಡಿದ್ದೆ, ₹20 ಆ್ಯಡ್ ಇದೆ. ಡೈಮಂಡ್ ಅಂದರೆ 1 ಡೈಮಂಡ್ ಈಕ್ವಲ್ಸ್ ಟು ₹1. 20 ಡೈಮಂಡ್ಸ್ ಇದೆ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ನಾನು ಮೀಶೋ ಅಪ್ಲಿಕೇಶನ್ದು ಒ ಟಿ ಪಿ ಬೇಕಿರುತ್ತೆ. ಮೀಶೋದು ಸರ್ಚ್ ಮಾಡ್ತೀನಿ. ಮೀಶೋ ಕ್ಲಿಕ್ ಮಾಡ್ತೀನಿ. ಅಲ್ಲಿ ₹5 ಇದೆ, ₹3 ಇದೆ. ನಾನು ₹5 ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲೆ ತಿರ್ಗಿ ₹5 ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೆಸಿಂಗ್ ಯುವರ್ ಆರ್ಡರ್ ಅಂತ ಬಂತು. ಅಲ್ಲಿ ನಂಬರ್ ಬಂತು. ನಂಬರ್ ಮೇಲೆ ಕಾಪಿ ಇದು ಮಾಡಿದರೆ ಕ್ಲಿಕ್ ಮಾಡಿ ನಂಬರ್ ಕಾಪಿ ಆಗುತ್ತೆ. ನಂಬರ್ ಮೀಶೋ ವೆಬ್ಸೈಟಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ ನೋಡಿ. ಪೇಸ್ಟ್ ಮಾಡ್ತಿದ್ವಿ, ಅಲ್ಲಿ ಒ ಟಿ ಪಿ ಸೆಂಟ್ ಅಂತ ಬಂತು. ಇವಾಗ ಒ ಟಿ ಪಿಗೆ ನಾನು ವಾಪಸ್ ನನ್ನ ಬಾಟಲ್ಲಿ ಬರ್ತೀನಿ ನೋಡಿ. ಒ ಟಿ ಪಿ ಅಲ್ಲೇ ಬಂದಿದೆ. ಕೆಳಗಡೆ ಕೋಡ್ ಅಂತ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಆ ಕೋಡ್ ಅಂತ ಇದೆ, ಕೋಡ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆಗುತ್ತೆ. ಪೇಸ್ಟ್ ಮಾಡ್ತೀನಿ, ವೆರಿಫೈ ಮಾಡಿ ಲಾಗಿನ್ ಸಕ್ಸಸ್ಫುಲ್ ಅಂತ ಬಂತು ನೋಡಿ. ಲಾಗಿನ್ ಆಯಿತು. ತಿರುಗಿ ನಮ್ಮ ಬಾಟಲ್ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಅಲ್ಲಿ ನೋಡಿ ಬೈ ಇಮೇಲ್ ಅಡ್ರೆಸ್ ಅಂತ ಇದೆ ನೋಡಿ. ಬೈ ಇಮೇಲ್ ಅಡ್ರೆಸ್ ಅಂತ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಜಿಮೇಲ್ ID ಪಾಸ್ವರ್ಡ್ ಸಿಗುತ್ತೆ. ಯಾವ್ದಾದ್ರು ಅಪ್ಲಿಕೇಶನ್ ಲಾಗಿನ್ ಆಗಬೇಕಂದ್ರೂ, ಇಲ್ಲ ₹5 ಒಂದು ಜಿಮೇಲ್ ID ಪಾಸ್ವರ್ಡ್ ಸಿಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಜಿಮೇಲ್ ಮೇಲ್ಗಡೆ ಬಂತು ನೋಡಿ. ಜಿಮೇಲ್ ಬಂತು, ಕೆಳಗಡೆ ಪಾಸ್ವರ್ಡು ಬ್ಲರ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಅಂದರೆ ಪಾಸ್ವರ್ಡು ತೋರಿಸುತ್ತೆ. ನೆಕ್ಸ್ಟ್ ಇನ್ನೇನೇನು ಸರ್ವಿಸ್ ಇದೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ನೋಡಿ ಬ್ಯಾಲೆನ್ಸ್ ಎಲ್ಲ ಕಟ್ ಆಗಿದೆ ನಿಮ್ಮದು. ಒಂದೊಂದು ಎಷ್ಟು ಕರೆಕ್ಟಾಗಿ ನೀವು ಅಮೌಂಟ್ ಅಂತೇಳಿ ಬ್ಯಾಲೆನ್ಸು ಕಟ್ ಆಗ್ತಾ ಹೋಗುತ್ತೆ. ಅಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದು ನಿಮ್ಮದು ರೆಫರ್ ಕೋಡ್ ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ನೋ ಅಂತ ಹಾಕಿದೆ. ನಿಮ್ಮ ಫ್ರೆಂಡ್ ನೀವೇನಾದ್ರು ಬಾಟ್ನ ಕಳಿಸಿದ್ರೆ ನಿಮ್ಮದು ಈ ರೆಫರ್ ಕೋಡ್ ಇರುತ್ತೆ, ಅದನ್ನ ಅಲ್ಲಿ ಪೇಸ್ಟ್ ಮಾಡಿದರೆ ನೀವು ಅವರು ಎಷ್ಟು ಡೆಪಾಸಿಟ್ ಮಾಡ್ತಾರೋ ಅದ್ರ ಮೇಲೆ 5% ಕಮಿಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಬೋನಸ್ ಆಗಿ ನಿಮಗೆ 5% ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದು ನಿಮ್ಮದು ಏನು ಟೆಲಿಗ್ರಾಮ್ ID ಇದೆ, ನಿಮ್ದು ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ಶೋ ಆಗ್ತಾ ಬರುತ್ತೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ.
ನಿಮಗೆ ನಿಮ್ಮ ಬಾಟಲ್ಲಿ ಏನೇನು ಯಾವ ನಂಬರ್ ಬೈ ಮಾಡಿದರೆ ಎಲ್ಲ ತೋರಿಸ್ತಾ ಹೋಗುತ್ತೆ. ತಿರ್ಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ, ತಿರ್ಗಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಸಪೋರ್ಟ್ ಆಪ್ಷನ್ ಇದೆಯಲ್ಲ, ಸಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಒಂದು ಐ ಡಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಏನಾದ್ರು ಬಾಟಲ್ ಏನೋ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಮೆಸೇಜ್ ಮಾಡಿರಿ, ನಿಮಗೆ ಸಾಲ್ವ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತಾರೆ. ಆಮೇಲೆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತಿದ್ದು ಟ್ರಾನ್ಸಾಕ್ಷನ್ ನಂಬರ್ ಅಂತ ಬರುತ್ತೆ. ಟ್ರಾನ್ಸಾಕ್ಷನ್ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ವಿ ಅಂದರೆ ನೋಡಿ, ಟ್ರಾನ್ಸಾಕ್ಷನ್ ಅಂತಿದೆ, ನಂಬರ್ ಅಂತ ಇದೆ. ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವು ಏನೇನು ನಂಬರ್ ಬೈ ಮಾಡಿರ್ತೀರ, ಇಮೇಲ್ ಐ ಡಿ ಬೈ ಮಾಡಿರ್ತೀರೋ, ನೀವೇನೇನು ಬಾಟಲ್ ಏನೇನು ಮಾಡಿರ್ತೀರೋ ಎಲ್ಲನೂ ಒಂದು ಕಡೆ ಸೇವ್ ಆಗಿರುತ್ತೆ ಟ್ರಾನ್ಸಾಕ್ಷನಲ್ಲಿ. ನಿಮಗೇನಾದ್ರು ಡೌಟ್ ಬಂತು ಇಲ್ಲಾಂದರೆ ಚೆಕ್ ಮಾಡ್ಕೋಬೋದು. ಟ್ರಾನ್ಸಾಕ್ಷನಲ್ಲಿ ಎಲ್ಲರಿಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಸ್ವಲ್ಪ ಟ್ರಾನ್ಸಾಕ್ಷನ್ ತೋರಿಸುತ್ತೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಿರ್ಗಿ ನಂಬರ್ಸ್ ಅಂತ ಇದೆ, ನಂಬರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂಬರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಎಷ್ಟು ನಂಬರ್ ಬೈ ಮಾಡಿದ್ದೀನಿ, ಇಲ್ಲ ಅದು 2 ನಂಬರ್ ಬೈ ಮಾಡಿದ್ದೀನಿ, ನಂಬರ್ನ ತೋರಿಸ್ತಿದ್ದೆ. 2 ನಂಬರ್ ಬೈ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಆಮೇಲೆ ನೋಡಿ, ಅಲ್ಲಿ 2 ನಂಬರ್ ಬೈ ಮಾಡಿರೋದು ತೋರಿಸ್ತಿದೆ. ನೆಕ್ಸ್ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇದೇ ಥರ OTP ಬಾಟ್ ಮಾಡಿ ಅರ್ನಿಂಗ್ ಮಾಡಬೇಕಂತಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ್ದು OTP ಬಾಟ್, ನಿಮ್ಮದು ಸ್ವಂತ OTP ಬಾಟ್ ಹೆಂಗೆ ಮಾಡೋದು, ಜಿಮೇಲ್ ಸೇವ್ ಮಾಡೋ ಬಾಟ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕ್ರಿ, ನಾನು ಇದು ಮಾಡ್ತೀನಿ. ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ್ದು OTP ಬಾಟ್ ಮಾಡಿ ಹೆಂಗೆ ಅರ್ನಿಂಗ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ ಗೈಸ್, ಬಾಯ್.